You like a lonely man without me, you're not like everyone. That's he's why I choose you. You're the one who can make me happy. Hello guys, I am Muhammad Irfan. MI ವ್ಲಾಗ್ 99 ಚಾನಲ್ನ ನೋಡ್ತಾ ಇದ್ದೀರಾ. ಸೊ ಇವತ್ತೊಂದು ಪ್ರೋಗ್ರಾಮ್ ಹಾಸನಿಗೆ ಬಂದಿದ್ದೀನಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ ಒತ್ತಿ ನಾವು ಮಾಡುವಂತಹ ಎಲ್ಲ ವ್ಲಾಗ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ಮತ್ತು ನಮ್ಮ ಇನ್ನೊಂದು ಚಾನಲ್ MI ನ್ಯೂಸ್ 99 ಸರ್ಚ್ ಮಾಡಿ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅಲ್ಲಿ 53,000 ಸಬ್ಸ್ಕ್ರೈಬರ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಸಬ್ಸ್ಕ್ರೈಬರ್ಗಳಿಗೂ. ತುಂಬ ಚೆನ್ನಾಗಿದೆ. ಇದು ಹಾಸನ್ ಅಶೋಕ ಹೋಟೆಲ್ ಹಾಸನ್ನಲ್ಲಿದ್ದೀನಿ. ಸೊ ಇಲ್ಲಿ ತುಂಬ ಸುಸಜ್ಜಿತವಾಗಿ Without me, you're not like everyone. That ವ್ಯವಸ್ಥೆ ಮಾಡಿದ್ದಾರೆ. ಮೇಲೆ ಆಡಿಟೋರಿಯಂ ಇದೆ, ಪ್ಲಸ್ ಜಿಮ್ ಇದೆ. ಸೊ ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಸೊ ಇಲ್ಲಿ ಸುಂದರವಾದಂತಹ ಸ್ವಿಮ್ಮಿಂಗ್ ಪೂಲ್, ವಾವ್. ಇಲ್ಲಿ ಮಕ್ಕಳ ಪೂಲ್ ಸ್ಟಪ್ಪು ತುಂಬ ಚೆನ್ನಾಗಿದೆ. ನಿಮಗೂ ತೋರಿಸೋಣ ಅಂತ ಅನ್ನಿಸ್ತು ನನಗೆ. ಸೊ ಹಾಗಾಗಿ ಕುದುರೆ, ತುಂಬ ಸುಂದರವಾದಂತಹ ಕುದುರೆ ಗಾಡಿ. ಇದರಲ್ಲಿ ಪ್ರೋಗ್ರಾಮಿಗೆ ಅವರು ಕರ್ಕೊಂಬಂದಿದ್ದು ಹುಡುಗನ್ನ. ಸೊ ನನ್ನ ಜೊತೆ ಕುದುರೆ ತೋರಿಸ್ತೀನಿ. ಹೇಗಿದೆ ಫ್ರೆಶ್ ಕುದುರೆ, ವೈಟಾಗಿ ತುಂಬ ಸುಂದರವಾಗಿದೆ. ಗಾಡಿ ಕೂಡ ಫುಲ್ ಸ್ಟೈಲ್ ಆಗಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೇಳ್ತಾ ಇರಬೇಕು. ಸೊ ಇದು ಅಶೋಕ ಹೋಟೆಲ್ನ ಎಂಟ್ರೆನ್ಸ್. ಸೊ ನಾನು ನಿಮಗೆ ಬ್ಯಾಕ್ ಕ್ಯಾಮ್ರಾ ಮುಖಾಂತರ ತೋರಿಸ್ತೀನಿ. ಸೊ ಇದೊಂದು ದೊಡ್ಡ ಗೇಟ್ ಇದೆ, ಅಲ್ಲೊಂದು ನೇಮ್ ಬೋರ್ಡ್ ಹೋರ್ಡಿಂಗ್ ಇದೆ, ಶೈನ್ ಬೋರ್ಡ್ ಇದೆ, ಅಶೋಕ್ ಹಾಸನ್. ಆ್ಯಕ್ಚುಲಿ ನಾನು ಇದರಲ್ಲಿ ಮೈಕ್ ಯೂಸ್ ಮಾಡ್ತಾ ಇಲ್ಲ, ಸೊ ಅದರಿಂದಾಗಿ ಸೌಂಡ್ ಸ್ವಲ್ಪ ಕಡಿಮೆ ಬರ್ತಾ ಇರ್ಬೋದು. ವಾಟ್ ಎವರ್ ಇಟ್, ತುಂಬ ಚೆನ್ನಾಗಿದೆ, ಸುಂದರವಾಗಿದೆ, ಬ್ಯೂಟಿಫುಲ್ ಆದಂತಹ ಪಾಟ್. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಸೊ ಇನ್ನೊಂದು ನೋಡಿ, ಅಲ್ಲಿ ಒಂದು ಎತ್ತಿನ ಗಾಡಿ. ಸೊ ಇದೊಂದು ಕಲ್ಲು. ಹೇಗಿದೆ ಕಲ್ಲು? ಕಮೆಂಟ್ ಮಾಡಿ ತಿಳಿಸಿ. ಕಲ್ಗಿಂತ ಮುಖ್ಯವಾಗಿ ಎತ್ತಿನ ಗಾಡಿ ಹೇಗಿದೆ? ಸೊ ಹಳೆಯ ಸಂಪ್ರದಾಯದಂತೆ ತುಂಬ ಸುಂದರವಾಗಿ ಮಾಡಿದ್ದಾರೆ. ಇಲ್ಲಿ ಗಿಡಗಳು ನೋಡ್ಬೋದು ನೀವು, ವಿಭಿನ್ನವಾದಂತಹ ಗಿಡಗಳು. ಸೂಪರ್ ಆಗಿದೆ. ಒಂದು ಬೋರ್ವೆಲ್ ಕೂಡ. ಸೊ ಎತ್ತಿನ ಗಾಡಿ ಒಂದು ಫೋಟೋ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಕಲರ್ ಎತ್ತಿನ ಗಾಡಿಯಲ್ಲಿ ಎತ್ತು ಮಾತ್ರ ಇಲ್ಲ, ಬರೀ ಗಾಡಿ ಮಾತ್ರ ಇದೆ. ಸೊ ಎತ್ತಿನ ಗಾಡಿ ಅಂತ ಹೇಳ್ಬೋದಾ, ಅಲ್ಲ ಬರೀ ಗಾಡಿ ಅಂತ ಹೇಳ್ಬೇಕಾ? ಸೂಪರಾಗಿದೆ. ಇಲ್ಲಿ ಪಾರ್ಕಿಂಗ್ ಕೂಡ ವ್ಯವಸ್ಥೆ ಇದೆ, ತುಂಬ ಗಾಡಿಗಳು ಪಾರ್ಕ್ ಕೂಡ ಮಾಡಿದ್ದಾರೆ. ರಾತ್ರಿ ಸಮಯದಲ್ಲಿ ಇನ್ನೂ ಬ್ಯೂಟಿಫುಲ್ ಆಗಿರುತ್ತೆ ಅನಿಸುತ್ತೆ. ಲೈಟಿಂಗ್ಸ್, ಇಲ್ಲಿ ಹೋಗೋದಕ್ಕೆ ದಾರಿ. ಆ್ಯಕ್ಚುಲಿ ನಾನು ನಿಮಗೆ ಯಾವಾಗಲೂ ತೋರಿಸಿದಂತಹ ಪಾರ್ಟಿ ಹಾಲ್ ಅದು ಇನ್ನೊಂದು ಕಡೆ ಇದೆ. ಸೊ ನೋಡಿ, ಇದು ಹೋಗುವಂಥ ದಾರಿ ಇದು. ಸೊ ಅಲ್ಲಿ ಒಂದು ಪ್ರೋಗ್ರಾಮ್, ಸಣ್ಣ ಪ್ರೋಗ್ರಾಮ್ ಮೆರವಣಿಗೆ ನಡೀತಾ ಇದೆ. ಸೊ ಇಲ್ಲಿ ಡಿನ್ನರ್ಗೆ ಕೂಡ ಅವಕಾಶ ಇದೆ. ವೆಜ್ಜು, ನಾನ್ ವೆಜ್ಜು ಎಲ್ಲ ಬೇರೆ ಬೇರೆ ಆಗಿದೆ. ಇವತ್ತು ಮಧ್ಯಾಹ್ನ 1 ಗಂಟೆ ತನಕ ನಾನು ಇಲ್ಲಿರ್ತೀನಿ. ಸೊ ಆಮೇಲೆ 1 ಗಂಟೆ ನಂತರ ನಮ್ಮ ಚಿಕ್ಕಮಗಳೂರಲ್ಲಿ ಒಂದು ಯೂನಿಯನ್ ಮೀಟಿಂಗ್ ಇದೆ. ಸೊ ಅಲ್ಲಿ ಕೂಡ ಹೋಗಬೇಕು. ಸೊ ಮುಖಕ್ಕೆ ಬೆಳಕು ಚೆನ್ನಾಗಿ ಬೀಳ್ತಾ ಇದೆ.
ತುಂಬ ಚೆನ್ನಾಗಿದೆ. ನನ್ನ ಜೊತೆ ಎಲ್ಲ ವ್ಲಾಗ್ಗಳಲ್ಲಿ ಮೀಟ್ ಆಗೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬೆಲ್ನ ಒತ್ಕೊಳ್ಳಿ ಅಂತ ಇವತ್ತಿನ ವ್ಲಾಗ್ ನಾವು ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೇಗಿದೆ ಈ ಪ್ಲೇಸ್ ಕಮೆಂಟ್ ಮಾಡಿ. ಸೊ ನೆಕ್ಸ್ಟು ಯಾವ ವ್ಲಾಗ್ನ ನೋಡೋಕ್ಕೆ ಇಷ್ಟಪಡ್ತೀರಾ ಅದನ್ನು ಕೂಡ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್.